ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿ ವ್ಯಾಪ್ತಿಯ ಬೊಮ್ಮನಕುಂಟೆ ಗ್ರಾಮದ ಅಮಾಸೆ ಗುಡಿಕಟ್ಟಿಗೆ ಸೇರಿದ ಶ್ರೀ ಓಬಳ ನರಸಿಂಹಸ್ವಾಮಿ ದೇವರ ಜಾತ್ರಾ ಮಹೋತ್ಸವ ಸಾಂಪ್ರದಾಯಿಕ ನಾನಾ ಧಾರ್ಮಿಕ ಕಾರ್ಯಗಳೊಂದಿಗೆ ಸಂಪನ್ನಗೊಂಡಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಶಕ್ತಿ ಮಾತೆ ಜಾಜೂರು ಶ್ರೀ ಕರಿಯಮ್ಮ ದೇವಿ ಹಾಗೂ ಮೂಗುದಾಳ ಬೆಟ್ಟ ಗ್ರಾಮದ ಶ್ರೀ ಪಾಲನಾಯಕ ಸ್ವಾಮಿ ದೇವರುಗಳು ಶ್ರೀ ಓಬಳ ನರಸಿಂಹ ಸ್ವಾಮಿ ದೇವರ ಜೊತೆ ಸಮೂಹಗೊಂಡು ವೇದಾವತಿ ನದಿಯಲ್ಲಿ ಗಂಗಾ ಸ್ನಾನ ನೆರವೇರಿಸಲಾಯಿತು. ಬಳಿಕ ಎಲ್ಲ ದೇವರುಗಳಿಗೂ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿ ಮೆರವಣಿಗೆ ಮೂಲಕ ಗ್ರಾಮಕ್ಕೆ ಕರೆತರಲಾಯಿತು. ಬಳಿಕ ಮಣೇವು ಪೂಜೆ, ಮೇಲು ದೀಪ ಹಚ್ಚುವುದು, ಜಾನಪದ ಡೊಳ್ಳು, ವಾಲಗ ಸದ್ದಿಗೆ ಮಹಿಳೆಯರು ಪುರುಷರು ಹೆಜ್ಜೆ ಹಾಕಿ ಕುಣಿದು ಸಂಭ್ರಮಿಸಿದ್ದಾರೆ. ಇವರು ದಾಸಯ್ಯಗಳು ಶಂಖನಾದ ಮೊಳಗಿಸುವ ಮೂಲಕ ದೇವರಿಗೆ ಭಕ್ತಿ ಸಮರ್ಪಿಸಿದರು. ದೇವರಿಗೆ ಆಗಮಿಸಿದ ಎಲ್ಲ ಭಕ್ತರಿಗೂ ದೇವಸ್ಥಾನ ಸಮಿತಿಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಬಿಸಿಲ ತಾಪಮಾನಕ್ಕೆ ದರಿದ ಭಕ್ತರಿಗೆ ಆರೋಗ್ಯ ಇಲಾಖೆ ಅಧಿಕಾರಿ ರಾಘವೇಂದ್ರ ಹಾಗೂ ಇತರೆ ಭಕ್ತರು ಮಜ್ಜಿಗೆ ವ್ಯವಸ್ಥೆ ಕಲ್ಪಿಸಿದರು. ಈ ಸಂದರ್ಭದಲ್ಲಿ ಸಣ್ಣ ಕೈಗಾರಿಕೆಗಳ ನಿಗಮದ ಅಧ್ಯಕ್ಷ ಶಾಸಕ ರಘುಮೂರ್ತಿ, ಕತಿಕ್ಯಾತನಹಳ್ಳಿ ಅಣ್ಣ ತಮ್ಮಂದಿರು, ಬೊಮ್ಮನಕುಂಟೆ ಸಣ್ಣ ಗೌಡರು, ದೇವರ ಗುಡಿಕಟ್ಟಿನ ಅಣ್ಣ ತಮ್ಮಂದಿರು, ಗುರುಗಳು, ಪೂಜಾರಿಗಳು, 3 ಮೇಟಿ ಯಜಮಾನರು, ಗೌಡರು, ಗೊಂಜಿಕಾರರು, ಅಣ್ಣ ತಮ್ಮಂದಿರು ಹಾಗೂ ನೆಂಟರಿಷ್ಟರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್, ಪ್ರಜಾಪವರ್ ಟಿವಿ, ಪರಶುರಾಮಪುರ.